ನಮಸ್ಕಾರ ರೀಪ್ಪ, ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಲೆಟ್ಸ್ ವೆಲ್ಕಮ್ ದ ಮೈ ಚಾನಲ್. ಲೆಟ್ಸ್ ಗೋ ದ ಟಾಪಿಕ್. ನಾವಿವತ್ತು ಹೋಗ್ತಾ ಇದ್ದೀವಿ ಗೋವಾದ ಒನ್ ಆ್ಯಂಡ್ ಆಫ್ ದ ಬೆಸ್ಟ್ ಟೆಂಪಲ್, ನ್ಯೂಲಿ ಓಪನ್ ದ ಟೆಂಪಲ್ ರಾಧಾಕೃಷ್ಣನ್ ಬಿರ್ಲಾ ಮಂದಿರಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೇವೆ ರೀ. ಬರ್ರಿ ಎಲ್ಲರೂ ಹೋಗೋಣ, ಚೆನ್ನಾಗಿ ನೋಡೋಣ ದೇವಸ್ಥಾನ ಯಾವ ರೀತಿ ಐತಿ ಅಂತ. ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಯೂಟ್ಯೂಬ್ ಮಾಡಾಕ್ತೀವ್ರಿಪ್ಪ, ಯಾರು ಏನು ತಿಳ್ಕೊಬೇಡ್ರಿ, ಏನಾದ್ರೂ ನಗಬೇಡ್ರಿಪ್ಪ, ಸಪೋರ್ಟ್ ಮಾಡಿರಿ ಎಲ್ಲರೂ ದೊಡ್ಡ ಮಂದಿ. ಸಣ್ಣವರಾಗಿ ಸ್ವಲ್ಪ ಏನಾರ ಸಣ್ಣ ಪುಟ್ಟ ತಪ್ಪು ಮಾಡಿದ್ವಿ ಅಂದರೆ ದೊಡ್ಡ ಮನ್ಸು ಮಾಡಿ ಮನಸ್ನಾಗ ಹಾಕ್ಕೊಂಡು ವಿಡಿಯೋನ ಪ್ರೀತಿಯಿಂದ ನೋಡಿ, ಪ್ರೀತಿ ಕೊಡ್ರಿ, ಖುಷಿ ಕೊಡ್ರಿ. ಜೈ ಶ್ರೀ ಕೃಷ್ಣ. ನೋಡ್ರಿ, ಇದು ರಾಧಾಕೃಷ್ಣನ್ ಮಂದಿರ ನಿಮ್ಗೆ ದಾಂಬೋಲಿಯಂ ಏರ್ಪೋರ್ಟಿಂದ 6 ಕಿಲೋಮೀಟ್ರ್ ಆಗ್ತೈತಿ. 3.6 ಎಕರ್ ಒಳಗಡೆ ಭವ್ಯವಾಗಿ ನಿರ್ಮಿತವಾದ ಒಂದು ಟೆಂಪಲ್ ರೀ ಇದು. ಪೂರ್ತಿ ಶ್ವೇತವರ್ಣ ಅಮೃತಶಿಲೆಯಿಂದ ರೂಪುಗೊಂಡಂಥ ದೇವಸ್ಥಾನ ರೀ ಗುರುಗಳ ಇದು. ಈ ದೇವಸ್ಥಾನ 2021 ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬರೀ ಜಸ್ಟ್ 22 ತಿಂಗಳೊಳಗೆ ಇದನ್ನು ಪೂರ್ಣಗೊಳಿಸಿ ಮುಗಿಸಿದ್ರು ರೀ. 2023 ಈ ದೇವಸ್ಥಾನ ರೂಪುಗೊಂಡು ಅನಾವರಣಗೊಂಡಿತ್ತು. ಇನ್ನು ಈ ದೇವಸ್ಥಾನ 2023 ಮೇ ಒಳಗೆ ಉದ್ಘಾಟನೆಗೊಂಡಿತ್ರಿಪ್ಪ. ಉದ್ಘಾಟನೆ ಟೈಮ್ ಒಳಗೆ ಜಗದ್ಗುರು ಶ್ರೀ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಯವರು ಹಾಗೂ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವತ್ ಮತ್ತು ಬಿರ್ಲಾ ಕುಟುಂಬದ ಸದಸ್ಯರು ಎಲ್ಲರೂ ಪಾಲ್ಗೊಂಡಿದ್ರು ರೀ. ಈ ದೇವಸ್ಥಾನವು ನಾಗರ ಶೈಲಿಯ ಪೂರ್ತಿ ಶ್ವೇತ ಮಾಕ್ರಾಣ ಮಾರ್ಬಲ್ ಎಂದು ಆ ಮಾರ್ಬಲ್ನಿಂದ ನಿರ್ಮಿಸಲಾದ ದೇವಸ್ಥಾನ ರೀ. ಈ ದೇವಸ್ಥಾನ ಬೃಹತ್ 5 ಶಿಖರಗಳೊಂದಿಗೆ ನಿರ್ಮಿಸಲಾದ ದೇವಸ್ಥಾನ. ಇನ್ನು ಈ ದೇವಸ್ಥಾನ ನಿರ್ಮಾಣಗೊಳ್ಳೋ ಟೈಮ್ ಒಳಗೆ ಸುಮಾರು 1500ಕ್ಕೂ ಹೆಚ್ಚು ಶಿಲ್ಪಿಕಾರರನ್ನು ಬೇರೆ ಬೇರೆ ದೇಶದಿಂದ ಕರೆಸಿ ಕೆಲಸ ಮಾಡಿಸಿದ್ರಿ. ಈ ದೇವಸ್ಥಾನ ನೀವು ಹಗಲಿ ನೋಡೋದಕ್ಕಿಂತ, ಡೇ ಟೈಮ್ ನೋಡೋದಕ್ಕಿಂತ ನೈಟ್ ಟೈಮ್ ಒಳಗೆ ಫುಲ್ ಲೈಟ್ ಹಾಕಿರ್ತಾರೆ ರೀ. ಆ ಶ್ವೇತವರ್ಣದ ದೇವಸ್ಥಾನ ಆಗಿರೋದ್ರಿಂದ ಆ ಲೈಟಿಂಗಿಗೆ ಒಂಥರ ಚಿನ್ನದ ಥರ ಹೊಳೆಯುತ್ತೆ ರೀ. ನೀವು ಸ್ವಲ್ಪ ಸಂಜೆ ಟೈಮ್ ಒಳಗೆಲ್ಲ ಬಂದು ನೋಡ್ರೆ ಆ ದೇವಸ್ಥಾನ ಹೊರಗಿಂದ ನೋಡಲಿಕ್ಕೆ ಅಷ್ಟು ಚಂದ, ಅಷ್ಟೊಂದು ವಿಭಿನ್ನ ರೀತಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಅದು ತಪ್ಪದೆ ದಯಮಾಡಿ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಿ ಪ್ಲೇಸಿಗೆ. ಈ ದೇವಸ್ಥಾನ ಬಿರ್ಲಾ ರಾಧಾಕೃಷ್ಣನ್ ಮಂದಿರ ಅಂತ ಫೇಮಸ್ ಐತ್ರಿ. ಇಲ್ಲಿ ಮುಖ್ಯ ಮೂರ್ತಿಗಳ ರಾಧಾಕೃಷ್ಣ ಮೂರ್ತಿಗಳಾದರೂ ಸಹಿತ ಇನ್ನು ಇಲ್ಲಿ ರಾಮನ ಪರಿವಾರ, ಆಂಜನೇಯ, ಪಾರ್ವತಿ ಪರಮೇಶ್ವರ, ಗಣೇಶ, ಈ ಎಲ್ಲ ಮೂರ್ತಿಗಳು ಕೂಡ ಇಲ್ಲಿ ಇರ್ತಾವ್ರಿ. ಈ ದೇವಸ್ಥಾನಕ್ಕೆ ಬಂದ್ರೆ ನೋಡ್ರಿಪ್ಪ, ನೀವು ಎಲ್ಲ ದೇವರುಗಳ ದರ್ಶನ ಒಂದೇ ಸರಿ ನಿಮ್ಗೆ ಆಗ್ತೈತ್ರಿ. ತುಂಬ ವಿಭಿನ್ನವಾಗಿ, ತುಂಬ ಸ್ವಚ್ಛತೆಯಾಗಿ, ನೀಟಾಗಿ ಮೇಂಟೈನ್ ಮಾಡುವಂಥ ದೇವಸ್ಥಾನ. ನನಗಂತೂ ಭಾಳ ಖುಷಿ ಐತ್ರಿಪ್ಪ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿದ್ದೆ. ಗೋವಾ ಒಳಗಡೆ ಅಂತೂ ಒಂಥರ ಹೊಳೆಯೋ ಚಿನ್ನದಂಥ ದೇವಸ್ಥಾನ ಅಂದರೂ ತಪ್ಪಾಗಲ್ಲ ನೋಡ್ರಿಪ್ಪ, ಅಷ್ಟು ಮಸ್ತ್ ಐತ್ರಿ ದೇವಸ್ಥಾನ. ಯಾವುದೇ ಎಂಟ್ರಿ ಫೀ ಇಲ್ಲ ರೀ, ಯಾವುದೋ ಪಾರ್ಕಿಂಗ್ ಫೀ ಇಲ್ಲ ನಿಮಗೆ. ನೀವು ಗೋವಾದಿಂದ ಬರ್ತಾ ಇದ್ದೀರಿ ಅಂದ್ರೆ, ನೀವು ಮಾಪ್ಸಾ ರೂಟ್ ಈ ಬಾಂಬೆಯಿಂದ ಏನಾದರೂ ಬರ್ತಾ ಇದ್ದೀರಾ ಅಂದರೆ ನಿಮಗೆ ಮಾಪ್ಸಾದಿಂದ ಪಂಜಿಮಿಂದ ಬಂದಾಗ ಲೆಫ್ಟ್ ಸೈಡ್ ವಾಸ್ಕೋ ಬೈಪಾಸಿಂದ ಕೆಳಗಡೆ ಲೆಫ್ಟ್ ಸೈಡ್ ಟರ್ನ್ ಆಗಬೇಕು. ನೀವು ಕಾರವಾರ ಮಡ್ಗಾವ್ ರೋಡಿಂದ ಬರ್ತಾ ಇದ್ದೀರಾ ಅಂದ್ರೆ ಬೈಪಾಸಿಂದ ಕೆಳಗಡೆ ರೈಟ್ ಸೈಡ್ ಟರ್ನ್ ಆಗಬೇಕು ರೀ. ನಿಮ್ಗೆ ಲ್ಯಾಂಡ್ ಮಾರ್ಕ್ ಅಂದರೆ ದಾಂಬೋಲಿಂ ಏರ್ಪೋರ್ಟ್, ಅಲ್ಲಿಂದ 5 ಕಿಲೋಮೀಟ್ರ್ ಆಗ್ತೈತೆ ದೇವಸ್ಥಾನ ಕರೆಕ್ಟಾಗಿ. ಸೌತ್ ಗೋವಾ ಒಳಗೆ ನಿರ್ಮಿತವಾದಂಥ ದೇವಸ್ಥಾನ ಇದೆ. ಮೋಸ್ಟ್ ಗಾರ್ಜಿಯಸ್ ಟೂರಿಸ್ಟ್ ಸ್ಪಾಟ್ ಇದೆ 2023 ಒಳಗೆ. ಅಷ್ಟು ಮಸ್ತ್ ಇದ್ರಿ ದೇವಸ್ಥಾನ. ನಾವು ದೇವಸ್ಥಾನಕ್ಕೆ ಬಂದು ನೋಡಿದಾಗ ಹೊರಗಡೆ ಆಗಿರುವಂಥ ಮೂರ್ತಿಗಳು, ಶಿಲಾಗಳು, ಆ ಎಂಟ್ರನ್ಸ್ ದ್ವಾರ ಬಾಗಿಲ ಮಸ್ತ್ ಇತ್ರಿಪ್ಪ. ಇಟ್ಸ್ ಅ ಹೆವೆನ್ ಅಂತ ಅಂದರೂ ತಪ್ಪಾಗಲ್ಲ, ಅಷ್ಟು ಚಲೋ ಐತೆ ನೋಡ್ರಿ ದೇವಸ್ಥಾನ. ಇನ್ನು ಈ ದೇವಸ್ಥಾನ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆತಂದ್ರೆ 12 ಗಂಟೆ ಮಟ್ಟ ಓಪನ್ ಇರ್ತೈತೆ ರೀಪ್ಪ. 12 ಗಂಟೆಗೆ ಬಂದಾದ್ರೆ 12ರಿಂದ 3 ಗಂಟೆ ಮಟ್ಟ ಬಂದಿರ್ತೈತಿ. ಮತ್ತು ರಿಟರ್ನ್ ದರ್ಶನ ನಿಮ್ಗೆ 3 ಗಂಟೆದಿಂದ ಹಿಡ್ಕೊಂಡು ರಾತ್ರಿ 10 ಗಂಟೆ ಮಟ್ಟ ದರ್ಶನ ಇರ್ತೈತೆ ರೀ. ಈ ಬಿರ್ಲಾ ಕುಟುಂಬದವರು ನಮ್ಮ ಇಂಡಿಯಾ ಮತ್ತು ಔಟ್ ಆಫ್ ಕಂಟ್ರಿ ಒಳಗೆಲ್ಲ ಭಾಳ ಈ ಥರದ್ದು ದೇವಸ್ಥಾನಗಳನ್ನ ನಿರ್ಮಿಸ್ತಾ ಬಂದಾರ್ರಿ. ಅದರಿಂದ ಅವ್ರ ಕುಟುಂಬಕ್ಕೆ ದೇವ್ರ ಮೇಲಿರೋ ಭಕ್ತಿ, ಅವ್ರದ್ದು ಶ್ರದ್ಧಾ ಭಕ್ತಿನ ರೆಪ್ರೆಸೆಂಟೇಟ್ ಮಾಡ್ತಾ ಇದ್ದಾರೆ. ಸೊ ಭಾಳ ಒಳ್ಳೆಯತನದಿಂದ ದೇವಸ್ಥಾನ ಕಟ್ಟಿದ್ದಾರೆ. ಇದು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ರಿ. ಯಾವಾಗೂ ಗೋವಾ ಬರ್ತಾ ಇರ್ತೀರಿ, ಗೋವಾ ಬಂದರೆ ಬರೀ ಪಾರ್ಟಿ, ಕ್ಲಬ್, ಬೀಚ್, ಸೊ ಇದೇ ಜಾಸ್ತಿ ಮೈಂಡ್ ಒಳಗೆ ಓಡ್ತಾ ಇರ್ತೈತಿ. ಒಂದ್ಸರಿ ನೀವು ಗೋವಾ ಬಂದ್ರಿ ಅಂದ್ರೆ ನೆಕ್ಸ್ಟ್ ನಿಮ್ಮ ಪಾರ್ಟಿ ಲೈಫಿಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಈ ದೇವಸ್ಥಾನಕ್ಕೆ 1 ಟೈಮ್ ವಿಸಿಟ್ ಮಾಡಿ ನೋಡ್ರಿ. ದೇವಸ್ಥಾನ ಮಾತ್ರ ಸೋ ಗಾರ್ಜಿಯಸ್. 1 ಟೈಮ್ ಬಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ ಕೃಷ್ಣನ ಆಶೀರ್ವಾದ ತೊಗೊಂಡೋಗ್ರಿ. ಸೊ ನಾನು ಇನ್ನೂ ಎಷ್ಟಾಗ್ತದೆ ಅಷ್ಟು ಹೊಸ ಪ್ಲೇಸ್ಗಳನ್ನ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ರೀ. ಹೊಸದಾಗಿ ಸ್ಟಾರ್ಟ್ ಮಾಡೀವಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಭಾಳ ಮುಖ್ಯ. ಸೊ ಪ್ರೀತಿಯಿಂದ ಸಪೋರ್ಟ್ ಮಾಡಿರಿಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ, ಶೇರ್ ದ ವಿಡಿಯೋ.